ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಆರೋಗ್ಯಕ್ಕೆ ಸದ್ದಿಲ್ಲದೆ ಕನ್ನ ಹಾಕುವಂಥ ಒಂದು ಸಮಸ್ಯೆ, ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ, ಅದರ ಬಗ್ಗೆ ಮಾತಾಡ್ತೀನಿ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಏನು ಅಂತ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಪ್ಯಾನ್ಕ್ರಿಯಾಸ್ ಅನ್ನೋ ಗ್ರಂಥಿ ಇನ್ಸುಲಿನ್ ಅನ್ನೋ ಹಾರ್ಮೋನ್ನ ಸಿಕ್ರೇಟ್ ಮಾಡುತ್ತೆ. ಸೊ ಸಾಧಾರಣವಾಗಿ ಇನ್ಸುಲಿನ್ ಕೆಲಸ ಏನು ಮೈಯಲ್ಲಿ ಅಂದರೆ, ಇದು ನಾವು ಆಹಾರ ಏನೇ ತಗೊಂಡಾಗಲೂ ಅದು ಜೀರ್ಣ ಆಗಿ ಗ್ಲೂಕೋಸಾಗಿ ಕನ್ವರ್ಟ್ ಆಗುತ್ತೆ, ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ. ಆ ಸಕ್ಕರೆ ಅಂಶನ ನಮ್ಮ ದೇಹದ ಎಲ್ಲ ಜೀವಕೋಶಗಳಿಗೆ ತಲುಪಿಸೋ ಕೆಲಸನೇ ಈ ಇನ್ಸುಲಿನ್ದು. ಅಂದರೆ ಇನ್ಸುಲಿನ್ ಒಂದು ಕೀ ಥರ ಕೆಲಸ ಮಾಡುತ್ತೆ. ಒಂದು ಕೀ ಥರ ಹೋಗಿ ಎಲ್ಲ ಸೆಲ್ಸ್ನ ಜೀವಕೋಶಗಳ ಬಾಗಿಲು ತೆರೆದು ಒಳಗಡೆ ಸಕ್ಕರೆ ಬಿಡುತ್ತೆ. ಈ ಸಕ್ಕರೆ ಆ ಜೀವಕೋಶಗಳಿಗೆ ಎನರ್ಜಿ ಅಂದರೆ ಶಕ್ತಿ ಆಗುತ್ತೆ. ಸೊ ಇದು ಇನ್ಸುಲಿನ್ ಕೆಲಸ. ಸಾಧಾರಣವಾಗಿ ಇದು ನಡೆಯುತ್ತೆ. ಆದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದಾಗ, ಆ ಪದಾನೇ ತಿಳಿಸೋ ಹಾಗೆ, ರೆಸಿಸ್ಟೆನ್ಸ್ ಅಂದಾಗ ಆ ಜೀವಕೋಶಗಳು ಇನ್ಸುಲಿನ್ನ ಗುರುತಿಸೋದಿಲ್ಲ, ಅಂದರೆ ಸೆನ್ಸಿಟೈಸ್ ಮಾಡೋದಿಲ್ಲ. ಓಕೆ, ಸೊ ಆಗ ಏನಾಗುತ್ತೆ ಅಂದರೆ, ಇನ್ಸುಲಿನ್ ಕೈಯಲ್ಲಿ ಕೀ ಇದ್ರೂ ಬಾಗಿಲು ತೆಗಿಯೋಕ್ಕಾಗಲ್ಲ, ಗ್ಲೂಕೋಸ್ನ ತಗೊಂಡು ಒಳಗಡೆ ಸೆಲ್ಸ್ ಒಳಗಡೆ ಜೀವಕೋಶಗಳ ಒಳಗಡೆ ಬಿಡೋದಕ್ಕೆ ಆಗೋದಿಲ್ಲ. ಆಗ ಜೀವಕೋಶಗಳಿಗೆ ಆಹಾರ ಇಲ್ದಂಗೆ ತುಂಬ ಸುಸ್ತಾಗತ್ತೆ, ಮತ್ತು ಶುಗರು ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಸಕ್ಕರೆ ಅಂಶ ರಕ್ತದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಪ್ಯಾನ್ಕ್ರಿಯಾಸ್ ಏನು ಅಂದ್ಕೊಳ್ಳುತ್ತೆ, ಇನ್ಸುಲಿನ್ ವರ್ಕ್ ಆಗಿಲ್ಲ ಅಲ್ವಾ ಅಂತ ಮತ್ತು ಇನ್ಸುಲಿನ್ನ ರಿಲೀಸ್ ಮಾಡುತ್ತೆ. ಸೊ ಇನ್ಸುಲಿನ್ ರಿಲೀಸ್ ಮಾಡೋದು ಜಾಸ್ತಿ ಆಗುತ್ತೆ ಪ್ಯಾನ್ಕ್ರಿಯಾಸಿಂದ. ಅಂದರೆ ಪ್ಯಾನ್ಕ್ರಿಯಾಸು ಒತ್ತಡದಿಂದ ತುಂಬ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಆದರೆ ಆ ಇನ್ಸುಲಿನ್ ನಮ್ಮ ಮೈಗೆ ಸ್ಪಂದಿಸ್ತಾ ಇಲ್ಲ. ಸೊ ಈ ಥರ ಆಗಿ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಇದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದು ಏನು ಕಾರಣಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಇದರ ಲಕ್ಷಣಗಳು, ಹಾಗೆ ಇದನ್ನು ಹೇಗೆ ನಿಯಂತ್ರಣ ಮಾಡಿಸ್ಕೋಬೋದು, ಅಂದರೆ ಪರಿಷ್ಕಾರ ಮಾಡ್ಕೋಬೋದು ಅನ್ನೋದೆಲ್ಲ ತಿಳ್ಕೊಳ್ಳೋಣ. ಸೊ ಮೊದಲಾಗಿ ಲಕ್ಷಣಗಳು ತಿಳ್ಕೊಳ್ಳೋಣ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ನಮಗೆ ಗೊತ್ತಿಲ್ಲದಂಗೆ ನಡೀತಾ ಇರುತ್ತೆ. ಹಾಗಾಗಿ ಮೊದಲು ಲಕ್ಷಣಗಳು ತಿಳ್ಕೊಳ್ಳೋಣ. ಸಾಧಾರಣವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಚರ್ಮ ಕಪ್ಪು ಬಣ್ಣಕ್ಕೆ ಬದಲಾಗುತ್ತೆ. ಕತ್ತಿನ ಸುತ್ತ ಅಥವಾ ಕಂಕುಳ ಕೆಳಗೆ ಸಂದಿಯಲ್ಲಿ, ತೊಡೆ ಸಂದಿಯಲ್ಲಿ ಸಾಧಾರಣವಾಗಿ ಚರ್ಮ ಕಪ್ಪು ಬಣ್ಣ ಒಂಥರ ವೆಲ್ವೆಟಿ ಥರ ದಪ್ಪಕ್ಕಾಗತ್ತೆ. ಇದನ್ನು ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಅಂತ ಕರಿತೀವಿ. ಸೊ ಇದು ಒಂದು ನಮಗೆ ಸೂಕ್ಷ್ಮವಾಗಿ ಆ ಲಕ್ಷಣ ತೋರಿಸುತ್ತೆ ನಿಮ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ. ಜೊತೆಗೆ ಸೊಂಟದ ಸುತ್ತಳತೆಯಲ್ಲಿ ತುಂಬ ಕೊಬ್ಬಿನಂಶ ಡೆಪಾಸಿಟ್ ಆಗ್ತಾ ಹೋದರೆ, ಬೊಜ್ಜು ಜಾಸ್ತಿ ಇದ್ದಾಗ ಅಂಥವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಒಂದು ಸೂಚನೆ ಆಗಿರುತ್ತೆ. ಹಾಗೆಯೇ PCOS ಅನ್ನೋ ಒಂದು ಕನ್ಸರ್ನು, ಸಾಧಾರಣವಾಗಿ ಹೆಂಗಸರಲ್ಲಿ ಇದು ಫೀಮೇಲ್ ರಿಪ್ರೊಡಕ್ಟಿವ್ ಹಾರ್ಮೋನ್ಸು ಏರುಪೇರಾಗುತ್ತೆ. ಸೊ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಒಂದು ಸೂಚನೆ ಆಗಿರುತ್ತೆ. ಸೊ ಈ ಥರ ಎಲ್ಲ ಸೂಚನೆಗಳು, ಜೊತೆಗೆ ಈ ಸೂಚನೆಗಳು ತಿಳ್ಕೊಂಡು ಬೇಗ ನಾವು ಅದರ ಪರಿಷ್ಕಾರಕ್ಕೆ ಪ್ರಯತ್ನ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದರೆ ಇದರಿಂದ ನಮಗೆ ಹೃದಯ ಸಂಬಂಧಿತವಾದ ಕಾಯಿಲೆಗಳು, ಆಮೇಲೆ ಡಯಾಬಿಟಿಸ್ ಆಗೋದು, ಇದೆಲ್ಲನೂ ಒಂದು ಸ್ವಲ್ಪ ವರ್ಷಗಳ ನಂತರ ಆಗೋಕ್ಕೆ ಸಾಧ್ಯತೆಗಳಿದೆ. ಸೊ ಈಗ ಏನು ರೀಸನ್ಗೆ, ಯಾವ ಕಾರಣಗಳಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಜೀವನ ಶೈಲಿ ತುಂಬ ಬದಲಾವಣೆ ಆಗಿದೆ. ಅಂದರೆ ಆಹಾರ ಪದ್ಧತಿಯಲ್ಲಿ ತುಂಬ ಚೇಂಜಸ್ಸು. ಈಗ ಸಿಹಿ ಪದಾರ್ಥಗಳು, ತುಂಬ ಮೈದಾ ಅನ್ನೋದು, ರಿಫೈನ್ಡ್ ಪ್ರಾಡಕ್ಟ್ಸ್ ಲೈಕ್ ಮೈದಾನ ಬಳಸೋದು, ತಂಪು ಪಾನೀಯಗಳು ತುಂಬ ಕುಡಿಯೋದು, ಜಂಕ್ ಫುಡ್ಸ್ ಅಂದರೆ ಈ ಪಿಜ್ಜಾ, ಬರ್ಗರ್, ಬ್ರೆಡ್, ಬನ್, ಬೇಕ್ರಿಲಿ ಏನು ಮಾಡಿರ್ತಾರೆ ಇವೆಲ್ಲ ಮೈದಾಯಿಂದ ಮಾಡಿರೋದು. ಸೊ ಇಂಥದ್ದು ಮೈದಾ ಅನ್ನೋದು ತುಂಬ ಪ್ರಾಸೆಸ್ಡ್ ಇದಾಗಿರುತ್ತೆ, ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಸೊ ಇವೆಲ್ಲ ಸಿಂಪಲ್ ಕಾರ್ಬೋಹೈಡ್ರೇಟ್ಸು ಅಂತ ಕರಿತೀವಿ. ಇದು ಎಲ್ಲದರ ಆಹಾರ ತಿಂತಾ ನಾವು ತೂಕ ಹೆಚ್ಚಳ ಮಾಡ್ಕೊಳ್ಳೋದು, ಈ ಸಿಂಪಲ್ ಕಾರ್ಬೋಹೈಡ್ರೇಟ್ಸಿಂದ ಶುಗರ್ ಜಾಸ್ತಿ ಆಗುತ್ತೆ. ಸೊ ಮೈಯಲ್ಲಿ ಆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತಿದ್ದಂಗೆ ಇನ್ಸುಲಿನ್ ಅಷ್ಟು ಉತ್ಪತ್ತಿ ಮಾಡಬೇಕಾಗತ್ತೆ ಮೈ. ಸೊ ಹೀಗಾಗಿ ಗ್ರ್ಯಾಜುವಲ್ ಆಗಿ ಪ್ಯಾನ್ಕ್ರಿಯಾಸು ಪೆಟ್ಟು ತಗೊಳುತ್ತೆ, ಜೊತೆಗೆ ಸಕ್ಕರೆ ಅಂಶನೂ ಕಂಟ್ರೋಲಿಗೆ ಬರ್ದಂಗೆ ಆಗುತ್ತೆ, ತೂಕನೂ ಹೆಚ್ಚಳ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಕಾರಣ. ಇನ್ನೊಂದು ಕಾರಣ
ಆ್ಯಕ್ಟಿವಿಟಿ ಅಂದರೆ ಈಗ ವ್ಯಾಯಾಮಗಳ ಕೊರತೆ. ತುಂಬ ಜನರಲ್ಲಿ ನಾವು ನೋಡ್ಬೋದು ವ್ಯಾಯಾಮ ತುಂಬ ಕಡಿಮೆ ಆಗೋಗ್ತಾ ಇದೆ. ಜೊತೆಗೆ ಕೂತಲ್ಲೇ ಕೆಲಸ ಮಾಡ್ತೀವಿ. ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜಸ್ ಆಗಿದೆ. ಮೊದಲ ಥರ ನಾವು ನಡಿಗೆ ಅನ್ನೋದು ಎಲ್ಲ ಏನೂ ಇಲ್ಲ. ಮನೆಯಲ್ಲೇ ಆಟಕ್ಕೆ ಜಾಗ ಇಲ್ಲ, ಮಕ್ಕಳಿಗೆ ಗ್ರೌಂಡ್ಸ್ ಅನ್ನೋದಿಲ್ಲ. ಸೊ ಇವೆಲ್ಲನೂ ಒಂದು ಕಾರಣ ಆಗುತ್ತೆ, ಚಿಕ್ಕ ವಯಸ್ಸಿಂದನೇ ಇವೆಲ್ಲ ಏರುಪೇರು ಆಗೋಕ್ಕೆ. ಸೊ ವ್ಯಾಯಾಮ ತುಂಬ ಮುಖ್ಯವಾಗಿ ಇಲ್ಲಿ ಒಂದು ಕಾರಣ ಆಗುತ್ತೆ. ವ್ಯಾಯಾಮ ಇಲ್ಲದಿರುವುದು, ನಿದ್ದೆ ಸರಿಯಾಗಿ ಮಾಡದಿರುವುದು, ತುಂಬ ರಾತ್ರಿಯಲ್ಲಿ ತುಂಬ ಲೇಟಾಗಿ ಮಲಗೋದು, ಲೇಟಾಗಿ ತಿನ್ನೋದು, ಬೆಳಗ್ಗೆವರೆಗೂ ತುಂಬ ಹೊತ್ತು ಮಲಗಿದ್ರು ಕ್ವಾಲಿಟಿ ನಿದ್ದೆ ಇಲ್ಲದಿರುವುದು, ಮೊಬೈಲಲ್ಲೇ ತುಂಬ ಟೈಮ್ ಕಳೆಯೋದು, ಇದೆಲ್ಲನೂ ಒಂದು ತೊಂದರೆ ಆಗಿರುತ್ತೆ. ಜೊತೆಗೆ PCOS ಅಂತ ಹೆಣ್ಣು ಮಕ್ಕಳಲ್ಲಿ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಇದು ಒಂದು ಕಾರಣ ಆಗಿರುತ್ತೆ. ಸೊ ಇವೆಲ್ಲದರಿಂದನೂ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸು, ಜೊತೆಗೆ ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ, ತುಂಬ ಸಮಯದ ಅಧಿಕ ಒತ್ತಡ, ತುಂಬ ಸ್ಟ್ರೆಸ್ ತಗೊತಾ ಇರ್ತೀವಿ. ಕೆಲಸದಲ್ಲೇ ಇರ್ಬೋದು ಅಥವಾ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ತುಂಬ ಸ್ಟ್ರೆಸ್ ತಗೊತಾ ಇರ್ತೀವಿ. ಈ ಥರ ಸ್ಟ್ರೆಸ್ ತುಂಬ ವರ್ಷಗಳಿಂದ ಇದ್ದರೆ ಇದೆಲ್ಲದರ ಪರಿಣಾಮವಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಕಾಣ್ತೀವಿ ಅಲ್ವಾ. ಸೊ ಈಗ ಪರಿಷ್ಕಾರ ಏನು ಅಂತ ನೋಡೋಣ. ಈಗ ನಾನು ಸಮಸ್ಯೆಗಳು ಎಲ್ಲಿಂದ ಹುಟ್ಟಿದೆ ಅನ್ನೋದರಲ್ಲೇ ನಮಗೆ ಪರಿಷ್ಕಾರ ಕಾಣುತ್ತೆ. ಸೊ ಪರಿಷ್ಕಾರಕ್ಕೆ ಬಂದಾಗ ಮೊದಲು ನಮ್ಮ ಆಹಾರ ಪದ್ಧತಿಯಲ್ಲಿ ನಿಯಂತ್ರಣ ಮಾಡೋದು ಹೇಗೆ ಅಂದರೆ, ಈ ಪ್ರಾಸೆಸ್ಡ್ ಫುಡ್, ರಿಫೈನ್ಡ್ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ, ಅದು ಸಕ್ಕರೆ, ತಂಪು ಪಾನೀಯಗಳು ಇದೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತೀವಿ, ಅಂದರೆ ಅನ್ಪಾಲಿಶ್ಡ್ ಅಕ್ಕಿ, ಗೋಧಿ ಇಂಥದ್ದೆಲ್ಲ ಬಳಸೋದು. ಆಮೇಲೆ ಮೊಳಕೆ ಕಟ್ಟಿದ ಧಾನ್ಯಗಳು, ಆಮೇಲೆ ಬೇಳೆ ಕಾಳುಗಳು ಇಂಥದ್ದೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡೋದು. ಹಾಗೆ ತರಕಾರಿಗಳು ನಾರಿನಂಶ ತುಂಬಿರುತ್ತೆ. ಸೊ ತರಕಾರಿಗಳನ್ನು ಚೆನ್ನಾಗಿ ನಾವು ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಂದು ಪದ್ಧತಿ ಆಗಿರುತ್ತೆ. ಸೊ ಆಹಾರ ಪದ್ಧತಿ ತುಂಬ ಚೇಂಜಸ್ ಮಾಡ್ಕೋಬೇಕು. ಟೈಮ್ ಸರಿಯಾಗಿ ತಿನ್ನೋದು, ತುಂಬ ಲೇಟಾಗಿ ತಿನ್ನದಿರುವುದು, ಇದೆಲ್ಲ ಮಾಡಬೇಕು. ನೀರು ಚೆನ್ನಾಗಿ ಕುಡಿಯೋ ಅಭ್ಯಾಸ, ವ್ಯಾಯಾಮ ದಿನಕ್ಕೆ ಒಂದು 30ರಿಂದ 45 ನಿಮಿಷದ ನಡಿಗೆ, ಸ್ಟ್ರೆಂತ್ ಟ್ರೈನಿಂಗ್, ಈ ಎಕ್ಸಸೈಸ್ಗಳೆಲ್ಲ ಮೈ ಎಲ್ಲ ಭಾಗಗಳು ಮೂವ್ ಆಗುವಂಥದ್ದು ಎಕ್ಸಸೈಸಸ್ ಮಾಡುವುದು. ಹಾಗೆ ಒಳ್ಳೆಯ ನಿದ್ದೆ, ಪ್ರಶಾಂತವಾಗಿ 7ರಿಂದ 8 ಗಂಟೆ ಹೊತ್ತು ನಿದ್ದೆ ಮಾಡೋದು. ತುಂಬ ಸ್ಟ್ರೆಸ್ ಇದ್ದಲ್ಲಿ ಯೋಗ, ಮೆಡಿಟೇಷನ್, ಧ್ಯಾನ ಮಾಡೋದು, ಜಪ ಮಾಡೋದು, ಅಥವಾ ನಿಮ್ಮ ಹವ್ಯಾಸಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದು. ನಮ್ಮ ಹವ್ಯಾಸಗಳು ನಮಗೆ ತುಂಬ ಖುಷಿ ಕೊಡುತ್ತೆ. ಚಿಕ್ಕ ಒಂದು ಬರವಣಿಗೆ ಆದರೂ ಆಗಬಹುದು, ಒಂದು ಡ್ರಾಯಿಂಗ್ ಆದರೂ ಆಗ್ಬೋದು, ಹಾಡು ಹೇಳೋದಾಗ್ಬೋದು, ಹಾಸ್ಯ ಹಾಕೋದಾಗ್ಬೋದು, ಚಿಕ್ಕ ಹವ್ಯಾಸಗಳು ನಮ್ಗೆ ತುಂಬ ಖುಷಿ ಕೊಡುತ್ತೆ. ಈ ಥರ ಮಾಡೋದ್ರಿಂದ ನಮ್ಮ ಒತ್ತಡ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಇದೆಲ್ಲನೂ ಸೇರಿ ನಮ್ಮ ಜೀವನ ಶೈಲಿಯ ಚೇಂಜಸ್ಸು, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗೋಕ್ಕೆ, ಮುಂದೆ ಇದು ಆರೋಗ್ಯಕ್ಕೆ ಹಾನಿ ತರದಂಗೆ, ಅಂದರೆ ಡಯಾಬಿಟಿಸ್ ಆಗೋದನ್ನು ತಡೆಯೋಕ್ಕೆ, ಆಮೇಲೆ ಹೃದಯ ರೋಗ ತಪ್ಪಿಸೋಕ್ಕೆ, ಇದೆಲ್ಲದಕ್ಕೂ ಉಪಯೋಗ ಆಗುತ್ತೆ. ಸೊ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ. ಸೊ ನೀವಿಲ್ಲಿ ತಿಳ್ಕೊಬೇಕಾಗಿರೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ಸೈಲೆಂಟಾಗಿ, ನಿಶ್ಶಬ್ದವಾಗಿ, ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಮೈ ಹಾಳು ಮಾಡ್ತಾ ಇರೋದು. ಹಾಗಾಗಿ ಮತ್ತಷ್ಟು ಇನ್ಫಾರ್ಮೇಷನ್ ಅಥವಾ ನಮ್ಮ ಕನ್ಸಲ್ಟೇಷನ್ಸ್ ಬೇಕು ಅಂದರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವೆಬ್ಸೈಟ್ ಎಂಪವರಿಂಗ್ ಯು ವೆಬ್ಸೈಟ್ ರೀಚ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.